ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಗವದ್ಗೀತೆ ತತ್ವ ವಿವೇಚನಿ ಟೀಕಾ ಅಧ್ಯಾಯ 5 ಕರ್ಮ ಸನ್ಯಾಸ ಯೋಗ. ಇದರಿಂದ ಮೊದಲನೇ ಶ್ಲೋಕವನ್ನು ತಿಳ್ಕೊಳ್ತಾ ಇದ್ವಿ. ಓದ ಭಾಗದಲ್ಲಿ ಪ್ರಶ್ನೆ ಏನು ಅಂತಂದರೆ, 3ನೇ ಅಧ್ಯಾಯದ ಕೆಲವೊಂದು ಶ್ಲೋಕಗಳಲ್ಲಿ ಮತ್ತು 4ನೇ ಅಧ್ಯಾಯದ ಕೆಲವೊಂದು ಶ್ಲೋಕಗಳಲ್ಲಿ ಅರ್ಜುನನಿಗೆ ಕರ್ಮಯೋಗದ ಅನುಷ್ಠಾನ ಮಾಡ್ಬೇಕು ನೀನು ಅಂತ ಆಜ್ಞೆಯನ್ನು ಭಗವಂತನೇ ಕೊಟ್ಟಿದ್ದಾನೆ. ಆದರೂ ಇಲ್ಲಿ ಅವನು ಪ್ರಶ್ನೆ ಕೇಳ್ತಾ ಇದ್ದಾನಲ್ಲ, ಅದಕ್ಕೆ ಅರ್ಥ ಏನು, ಯಾಕೆ ಕೇಳ್ತಾ ಇದ್ದಾನೆ ಅಂತ ಅಂದ್ಬಿಟ್ಟು. ಸೊ ಬೇಕಾದಷ್ಟು ಶ್ಲೋಕಗಳು ಅಂದರೆ 4ನೇ ಅಧ್ಯಾಯದಲ್ಲಿ 24ರಿಂದ 30ನೇ ಶ್ಲೋಕದವರೆಗೂ ಕೂಡ ಕರ್ಮಯೋಗ ಮತ್ತು ಜ್ಞಾನಯೋಗ ಎರಡೂ ನಿಷ್ಠೆಗಳ ಅನುಸಾರವಾಗಿ ಬೇರೆ ಬೇರೆ ರೀತಿಯಲ್ಲಿ ಸಾಧನೆಗಳನ್ನು ಮಾಡೋದು ಯಜ್ಞದ ಹೆಸರಿನಲ್ಲಿ ವರ್ಣನೆ ಮಾಡಿದ್ದಾನೆ ಭಗವಂತ. ಅಲ್ಲಿ ದ್ರವ್ಯಮಯ ಯಜ್ಞಕ್ಕಿಂತ ಜ್ಞಾನ ಯಜ್ಞದ ಪ್ರಶಂಸೆಯನ್ನು ಮಾಡಿದ್ದಾನೆ. ಅದ್ರ ಬಗ್ಗೆ ನಾವು ತಿಳ್ಕೊಂಡ್ವಿ. ಈಗ ತತ್ವದರ್ಶಿ ಜ್ಞಾನಿಗಳಿಂದ, ಈಗ ತತ್ವಗಳನ್ನು ಯಾರು ತಿಳ್ಕೊಂಡಿರ್ತಾರೋ ಅಂಥ ಜ್ಞಾನಿಗಳಿಂದ ಜ್ಞಾನದ ಉಪದೇಶವನ್ನು ಪಡೆಯೋದಕ್ಕೋಸ್ಕರ ಪ್ರೇರಣೆ ಮತ್ತು ಪ್ರಶಂಸೆಯನ್ನು ಕೂಡ ಮಾಡಿದ್ದಾನೆ. ಅಂದರೆ ದ್ರವ್ಯ ಯಜ್ಞಕ್ಕಿಂತ ಜ್ಞಾನಯಜ್ಞ ಒಳ್ಳೆಯದು ಅಂತ ಹೇಳಿದ್ದಾನೆ. ನೆಕ್ಸ್ಟು ತತ್ವದರ್ಶಿ ಜ್ಞಾನಿಗಳಿಂದ ನಾವು ಜ್ಞಾನದ ಉಪದೇಶವನ್ನು ಪಡ್ಕೊಳ್ಬೇಕು, ಅದಕ್ಕೋಸ್ಕರ ಅಲ್ಲಿ ಪ್ರೇರಣೆಯನ್ನು ಕೊಡ್ತಾ ಇದ್ದಾನೆ ಮತ್ತು ಪ್ರಶಂಸೆಯನ್ನು ಕೂಡ ಮಾಡಿದ್ದಾನೆ ಆ ವಿಚಾರದ ಬಗ್ಗೆ. ಅದು 4ನೇ ಅಧ್ಯಾಯದ 34 ಮತ್ತು 35ನೇ ಶ್ಲೋಕದಲ್ಲಿ ಹೇಳಿದ್ದಾನೆ. ಯಾವ ಶ್ಲೋಕ ಅಂತಂದರೆ ತದ್ವಿದ್ಧಿ ಪ್ರಣಿಪಾತೇನ ಪರಿಪ್ರಶ್ನೇನ ಅಂತ ಬರುತ್ತಲ್ಲ ಆ ಶ್ಲೋಕ. ಅದರಲ್ಲಿ ಏನು ಹೇಳಿದ್ದಾನೆ, ಈ ಜ್ಞಾನವನ್ನು ನೀನು ತತ್ವದರ್ಶಿಗಳಾದಂತಹ ಜ್ಞಾನಿಗಳ ಹತ್ರ ಹೋಗಿ ನೀನು ತಿಳ್ಕೋ. ಅವರಿಗೆ ಚೆನ್ನಾಗಿ ಶ್ರದ್ಧೆಯಿಂದ ದಂಡವತ್ ಪ್ರಣಾಮ ಮಾಡೋದ್ರಿಂದ, ಅವ್ರ ಸೇವೆ ಮಾಡೋದ್ರಿಂದ, ಮತ್ತು ಕೆಟ್ಟದನ್ನು ಕಪಟತನ ಅಂತ ಹೇಳ್ತೀವಲ್ಲ ಅದನ್ನೆಲ್ಲ ಬಿಟ್ಟು ಸರಳಪೂರ್ವಕವಾಗಿ, ಅಂದರೆ ಅವ್ರನ್ನೇನೋ ಒಂದು ಟೆಸ್ಟ್ ಮಾಡೋ ಥರ, ಕುಹಕ ಮಾಡೋ ಥರ, ವ್ಯಂಗ್ಯ ಮಾಡೋ ಥರ ಅಲ್ಲ, ನೀನು ನಿಜವಾಗ್ಲೂ ಅದನ್ನು ತಿಳ್ಕೋಬೇಕು ಅನ್ನುವಂಥ ಆಸಕ್ತಿಯಿಂದ ಸರಳತೆಯಿಂದ ನೀನು ಪ್ರಶ್ನೆ ಮಾಡೋದ್ರಿಂದ ಪರಮಾತ್ಮ ತತ್ವವನ್ನು ಚೆನ್ನಾಗಿ ತಿಳ್ಕೊಂಡಿರುವಂತಹ ಆ ಜ್ಞಾನಿಗಳು ಮಹಾತ್ಮರು ಕೂಡ ನಿನಗೆ ತತ್ವಜ್ಞಾನದ ಉಪದೇಶವನ್ನು ಮಾಡ್ತಾರೆ ಅಂತಂದ್ಬಿಟ್ಟು 34ನೇ ಶ್ಲೋಕದಲ್ಲಿ ಭಗವಂತ ಹೇಳಿದ್ದಾನೆ. ಇನ್ನು 35ನೇ ಶ್ಲೋಕದಲ್ಲಿ ಏನು ಹೇಳಿದ್ದಾನೆ, ಯಾವ ಶ್ಲೋಕ ಅಂತಂದರೆ ಯಜ್ಞಾತ್ವಾನ ಪುನರ್ಮೋಹಂ ಅಂತ ಬರುತ್ತಲ್ಲ ಆ ಶ್ಲೋಕ. ಅದರಲ್ಲಿ ಏನು ಹೇಳಿದ್ದಾನೆ, ಯಾವುದನ್ನು ತಿಳ್ಕೊಂಡ ಮೇಲೆ ನೀನು ಮತ್ತೆ ಈ ರೀತಿ ಮೋಹವನ್ನು ಪಡ್ಕೊಳ್ಳೋದಿಲ್ಲ ಹೇ ಅರ್ಜುನ. ಯಾವ ಆ ಜ್ಞಾನದ ಮೂಲಕ ನೀನು ಸಮಸ್ತ ಭೂತಗಳನ್ನು ಕೂಡ, ಅಂದರೆ ಜೀವಿಗಳನ್ನು ನಿಶ್ಶೇಷ ಭಾವದಿಂದ ಮೊದಲು ತನ್ನಲ್ಲಿ ಆಮೇಲೆ ಆ ಭಗವಂತನಾದ ನನ್ನಲ್ಲಿ ನೋಡ್ತೀಯೋ. ಅಂದರೆ ಏನು, ಎಲ್ಲ ಜೀವಿಗಳೂ ಕೂಡ ಮೊದಲು ನನ್ನಲ್ಲಿ ನಾನು ನೋಡ್ಕೊಳ್ಳೋದು, ಮತ್ತು ಅದನ್ನೇ ಭಗವಂತನಲ್ಲಿ, ಅಂದರೆ ಎಲ್ಲ ಕಡೆ ಅವನೇ ಇದ್ದಾನೆ, ನನ್ನಲ್ಲೂ ಅವನೇ ಇದ್ದಾನೆ, ಅವನಲ್ಲಿ ಎಲ್ಲ ಜೀವಿಗಳು ಇದ್ದಾರೆ ಅನ್ನೋದು ಅವನಿಗೆ ಗೊತ್ತಾಗತ್ತೆ. ಆ ವಿಷಯವನ್ನು ತಿಳ್ಕೊಳ್ತೀಯ. ಅಂದರೆ ತತ್ವಜ್ಞಾನವನ್ನು ತಿಳ್ಕೊಳ್ಳೋದ್ರಿಂದ ನಮಗಿದು ಗೊತ್ತಾಗತ್ತೆ. ಆಮೇಲೆ ಕರ್ಮಯೋಗದಿಂದ ಪೂರ್ಣವಾಗಿ ಸಿದ್ಧನಾದಂತಹ ಮನುಷ್ಯ ತತ್ವಜ್ಞಾನವನ್ನು ಸ್ವಯಂ ಪ್ರಾಪ್ತಿ ಮಾಡಿಕೊಳ್ತಾನೆ. ಇದನ್ನು ಕೂಡ ಸ್ಪಷ್ಟವಾಗಿ ಹೇಳಿದ್ದಾನೆ ಭಗವಂತ. ಯಾವುದು, ಅದೇ ಅಧ್ಯಾಯದ 38ನೇ ಶ್ಲೋಕದಲ್ಲಿ. ಅದರಲ್ಲಿ ಏನು ಹೇಳಿದ್ದಾನೆ, ನಹಿ ಜ್ಞಾನೇನ ಸದೃಶಂ, ಅಂದರೆ ಅರ್ಥ ಏನು, ಈ ಜಗತ್ತಲ್ಲಿ ಜ್ಞಾನಕ್ಕೆ ಸಮಾನವಾಗಿ ಪವಿತ್ರಗೊಳಿಸುವಂಥದ್ದು ನಿಸ್ಸಂದೇಹವಾಗಿ ಯಾವುದೂ ಇಲ್ಲ. ಆ ಜ್ಞಾನವನ್ನು ಎಷ್ಟೋ ಕಾಲದಿಂದ ಕರ್ಮಯೋಗದ ಮೂಲಕ ಶುದ್ಧಾಂತಃಕರಣವುಳ್ಳಂಥ ಮನುಷ್ಯ ತನ್ನಿಂದ ತಾನೇ ಆತ್ಮನಲ್ಲಿ ಪಡ್ಕೊಳ್ತಾನೆ. ಇಲ್ಲಿ ನೋಡಿ, ಜ್ಞಾನ ತುಂಬ ಶ್ರೇಷ್ಠ ಅಂತ ಹೇಳಿದ್ದಾನೆ. ಆ ಜ್ಞಾನದ ತಿಳುವಳಿಕೆ ಕರ್ಮಯೋಗಿಗೆ ತಾನಾಗೆ ಒಳಗಡೆಯಿಂದನೇ ಬರುತ್ತಾ. ಅವನು ತುಂಬ ಶ್ರದ್ಧೆ ಇಟ್ಕೊಂಡು ಶುದ್ಧ ಅಂತಃಕರಣದಿಂದ ತನ್ನ ಕರ್ಮವನ್ನು ಮಾಡ್ತಾ ಮಾಡ್ತಾ ಬಂದಾಗ ಅವನಿಗೆ ತನ್ನಿಂದ ತಾನೇ ಆತ್ಮದಲ್ಲಿ ಜ್ಞಾನದ ಉದಯ ಆಗುತ್ತೆ ಅಂತ ಹೇಳ್ತಾನೆ. ಅಂದರೆ ಮನುಷ್ಯ ತತ್ವಜ್ಞಾನವನ್ನು ಸ್ವಯಂ ಪ್ರಾಪ್ತಿ ಮಾಡಿಕೊಳ್ತಾನೆ ಅನ್ನುವಂಥ ವಿಷಯವನ್ನು ಕೂಡ ಈ ಒಂದು ಶ್ಲೋಕದಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾನೆ. ಈ ರೀತಿ ಎರಡೂ ಸಾಧನೆಗಳ ಪ್ರಶಂಸೆಯನ್ನು ಕೇಳಿ ಅರ್ಜುನ ತನಗಾಗಿ ಯಾವುದಾದ್ರೂ ಒಂದು ಕರ್ತವ್ಯದ ನಿಶ್ಚಯವನ್ನು ಮಾಡಿಕೊಳ್ಬೇಕು ಅಂದರೆ ಅವನಿಗೆ ಆಗಲಿಲ್ಲ. ಈಗ ನಾನು ಜ್ಞಾನವನ್ನು ತಿಳ್ಕೊಳ್ಳೋದು ಒಳ್ಳೆಯದಾ ಅಥವಾ ನಾನು ಕರ್ಮಯೋಗವನ್ನು ಮಾಡೋದು ಒಳ್ಳೆಯದಾ ಅನ್ನೋದು ಗೊತ್ತಿಲ್ಲ. ಎರಡೂ ಕೂಡ ತುಂಬಾ ಉತ್ತಮವಾಗಿರುವಂಥದ್ದು. ಆದರೆ ನಾನು ಯಾವುದನ್ನು ಮಾಡಬೇಕು ಅನ್ನುವಂಥ ನಿರ್ಧಾರ ತಗೊಳ್ಳೋದಕ್ಕೆ ಅವನಿಗೆ ಆಗಲಿಲ್ಲ. ಅದಕ್ಕೋಸ್ಕರ ಇಲ್ಲಿ ಅವನು ಒಂದು ವೇಳೆ ಭಗವಂತನ ನಿಶ್ಚಿತ ಮತವನ್ನು, ಅಂದರೆ ಇದೇ ಸರಿ ಅಂತ ಅವನು ಏನಾದರೂ ಹೇಳ್ತಾನೇನೋ ಭಗವಂತ, ಅದನ್ನು ತಿಳ್ಕೊಳ್ಳೋದಕ್ಕೋಸ್ಕರ ಇಲ್ಲಿ ಈ ರೀತಿ ಪ್ರಶ್ನೆ ಮಾಡ್ತಾ ಇದ್ದಿದ್ದೇ ಆದರೆ ಅವನು ಸರಿಯಾಗೇ ಕೇಳ್ತಾ ಇದ್ದಾನೆ.
ಆಯಿತಾ? ಯಾವುದು ನನಗೆ ಸರಿ ಅನ್ನೋದನ್ನು ಭಗವಂತನಿಂದನೇ ತಿಳ್ಕೊಂಡು ಮಾಡೋದು ಒಳ್ಳೆಯದು ಅಂತ ಇಲ್ಲಿ ಕೇಳ್ತಾ ಇರ್ಬೋದು. ಆ ರೀತಿ ಏನಾದರೂ ಕೇಳಿದರೆ ಅದು ಸರಿಯಾಗೇ ಇದೆ. ಇಲ್ಲಿ ಅರ್ಜುನ ಭಗವಂತನ ಹತ್ರ ಸ್ಪಷ್ಟವಾಗಿ ಇದನ್ನು ಕೇಳೋದಕ್ಕೆ ಅವನು ಇಷ್ಟಪಡ್ತಾ ಇದ್ದಾನೆ. ಏನು? ಆನಂದ ಕಂದ ಶ್ರೀಕೃಷ್ಣ, ನಾನು ಯಥಾರ್ಥ ತತ್ವಜ್ಞಾನವನ್ನು ತತ್ವಜ್ಞಾನಿಗಳ ಮೂಲಕ ಶ್ರವಣ ಮನನಾದಿ ಸಾಧನಪೂರ್ವಕ ಜ್ಞಾನಯೋಗದ ವಿಧಿಯಿಂದ ಪಡ್ಕೊಳ್ಬೇಕೋ ಅಥವಾ ಆಸಕ್ತಿ ರಹಿತನಾಗಿ ನಿಷ್ಕಾಮ ಭಾವದಿಂದ ಭಗವದರ್ಪಿತ ಕರ್ಮಗಳ ಆಚರಣೆಯನ್ನು ಮಾಡಿ ಈ ಕರ್ಮಯೋಗದ ವಿಧಿಯಿಂದ ಪಡ್ಕೊಳ್ಬೇಕೋ ನೀನೇ ತಿಳಿಸು ಅಂತ ಕೇಳ್ತಾ ಇದ್ದಾನೆ. ಅಂದರೆ ಇಲ್ಲಿ ಎರಡನ್ನ ನೀನು ಹೇಳಿದ್ಯಾ, ಎರಡರಲ್ಲಿ ನಾನು ಯಾವುದು ಮಾಡಿದ್ರೆ ಸರಿ? ಆ ಭಗವಂತನೇ ನಿರ್ಧಾರ ಮಾಡಿರ್ತಾನೆ, ಇದು ಸರಿ ಅಂತನ್ಬಿಟ್ಟು. ಆ ಎರಡರಲ್ಲೂ ಶ್ರೇಷ್ಠವಾಗಿರೋದು ಯಾವುದಾದ್ರೂ ಒಂದು ಇದೆಯಾ ಅಂತ ತಿಳ್ಕೋಬೇಕು ಅಂತ ಪ್ರಶ್ನೆ ಮಾಡ್ತಾ ಇದ್ದರೆ ಅದು ಕೂಡ ಸರಿಯಾಗೇ ಇದೆ. ಆದರೆ ಇಲ್ಲಿ ಅವನು ಕೇಳ್ತಾ ಇರೋದು, ನಾನು ಯಥಾರ್ಥ ತತ್ವಜ್ಞಾನವನ್ನು ಅದು ಹೇಗಿದೆಯೋ ಹಾಗೆ ತಿಳ್ಕೊಳ್ಳುವಂಥ ತತ್ವಜ್ಞಾನವನ್ನು ತತ್ವಜ್ಞಾನಿಗಳ ಮೂಲಕ ಶ್ರವಣ ಮಾಡೋದು, ಆಮೇಲೆ ಅದನ್ನು ಮನನಾದಿ ಸಾಧನೆ ಮಾಡೋದು. ಅಂದರೆ ಕೇಳೋದು ಅಲ್ಲೇ ಬಿಟ್ಬಿಡೋದಲ್ಲ, ಕೇಳಿದ ಮೇಲೆ ಅದನ್ನು ನಮ್ಮ ಒಳಗಡೆ ಸ್ಮರಣೆ ಮಾಡಿಕೊಂಡು ಮನನ ಮಾಡಿಕೊಂಡು ಕೀರ್ತನೆ ಮಾಡೋದು ಎಲ್ಲ ಮಾಡಬೇಕು. ಅದನ್ನು ಸಾಧನೆ ಅಂತ ಹೇಳೋದು. ಆ ರೀತಿ ಸಾಧನೆಯ ಮೂಲಕ ಜ್ಞಾನಯೋಗದ ವಿಧಿಯಿಂದ ಪಡ್ಕೊಳ್ಬೇಕಾ ಅಥವಾ ಈಗ ಜ್ಞಾನವನ್ನು ತಿಳ್ಕೊಳ್ಳೋದಾಯಿತು. ಇನ್ನೊಂದೇನು? ಆಸಕ್ತಿ ರಹಿತನಾಗಿ, ಅಂದರೆ ನನ್ನಲ್ಲಿ ಯಾವುದೇ ಆಸಕ್ತಿಯನ್ನು ಇಟ್ಕೊಳ್ಳದೆ, ಆಮೇಲೆ ನನ್ನ ಒಳಗಡೆ ಯಾವುದೇ ಕಾಮನೆಗಳನ್ನು ಇಟ್ಕೊಳ್ಳದೆ ನಿಷ್ಕಾಮ ಭಾವದಿಂದ ಭಗವಂತನಿಗೆ ಎಲ್ಲವನ್ನ ಸಮರ್ಪಣೆ ಮಾಡುವಂತಹ, ಅಂದರೆ ಭಗವದರ್ಪಿತ ಕರ್ಮಗಳನ್ನು ಆಚರಣೆ ಮಾಡಿ ಕರ್ಮಯೋಗದ ವಿಧಿಯಿಂದ ನಾನು ಪಡ್ಕೊಳ್ಬೇಕೋ ನೀನೇ ನನಗೆ ತಿಳಿಸು ಅಂತಂದ್ಬಿಟ್ಟು ಇಲ್ಲಿ ಪ್ರಶ್ನೆಯನ್ನು ಕೇಳ್ತಾ ಇದ್ದಾನೆ. ಜ್ಞಾನವನ್ನು ತಿಳ್ಕೊಂಡು ಅದರ ಮೂಲಕ ನಾನು ಪಡ್ಕೊಳ್ಬೇಕಾ ಅಥವಾ ಎಲ್ಲವನ್ನು ಭಗವಂತನಿಗೆ ಸಮರ್ಪಣೆ ಮಾಡಿ ಯಾವುದೇ ಫಲಾಪೇಕ್ಷೆ ಇಲ್ಲದೆ ನಿಷ್ಕಾಮ ಭಾವದಿಂದ ನಾನು ಕರ್ಮವನ್ನು ಮಾಡ್ತಾ ಅದ್ರ ಮೂಲಕ ನಾನು ಇದನ್ನು ಪಡ್ಕೊಳ್ಬೇಕಾ ಅನ್ನೋದು ಇಲ್ಲಿ ಅವನ ಪ್ರಶ್ನೆ. ಅದಕ್ಕೋಸ್ಕರ ನೀನೇ ನನಗೆ ಹೇಳು, ನನಗೆ ಒಂದು ದಾರಿಯನ್ನು ತೋರಿಸು, ನಾನು ಏನು ಮಾಡಿದ್ರೆ ಒಳ್ಳೆಯದು ಅಂತಂದ್ಬಿಟ್ಟು ಇಲ್ಲಿ ಪ್ರಶ್ನೆ ಕೇಳ್ತಾ ಇದ್ದಾನೆ. ಈಗ ನಮಗೆ ಈ ಮೊದಲನೇ ಒಂದು ಶ್ಲೋಕದ ಅರ್ಥ ಏನು, ಯಾಕೆ ಅರ್ಜುನ ಪ್ರಶ್ನೆಯನ್ನು ಕೇಳ್ತಾ ಇದ್ದಾನೆ, ಯಾಕೆ ಕೃಷ್ಣ ಅಂತ ಅಲ್ಲಿ ಕರಿತಾ ಇದ್ದಾನೆ ಅನ್ನೋ ಒಂದು ಅರ್ಥ ನಮಗೆ ಚೆನ್ನಾಗಿ ಅರ್ಥ ಆಗಿದೆ ಅಲ್ವಾ. ಅಂದರೆ ಕರ್ಮ ಸನ್ಯಾಸ ಅಂತಂದರೆ ಅರ್ಥ ಏನು? ಅದನ್ನು ಕಂಪ್ಲೀಟಾಗಿ ಬಿಟ್ಬಿಡೋದಾ ಅಥವಾ ಅದನ್ನು ಮಾಡ್ತಾ ಇರಬೇಕಾ? ಮಾಡದೇ ಇರೋದಕ್ಕೆ ಸಾಧ್ಯ ಇಲ್ಲ ಅಂತ ಭಗವಂತನೇ ಹೇಳಿದ್ದಾನೆ. ಇವನಿಗೆ ಎರಡೂ ಶ್ರೇಷ್ಠ ಅನ್ನೋದು ಗೊತ್ತಾಗಿದೆ, ಆದರೆ ನನಗೆ ಯಾವುದು ಶ್ರೇಷ್ಠ ಅನ್ನೋದು ತಿಳ್ಕೊಳ್ಳೋ ಒಂದು ಆಸಕ್ತಿಯಿಂದ ಇಲ್ಲಿ ಅವನು ಭಗವಂತನಿಗೆ ಪ್ರಶ್ನೆ ಮಾಡ್ತಾ ಇದ್ದಾನೆ. ಅದಕ್ಕೆ ಭಗವಂತ ಏನು ಉತ್ತರ ಕೊಡ್ತಾನೆ ಅನ್ನೋದನ್ನು ನಾವು ಮುಂದಿನ ಭಾಗದಲ್ಲಿ ತಿಳ್ಕೊಳ್ಳೋಣ. ಹರೇ ಕೃಷ್ಣ.